ನಮಸ್ತೆ, ಜೈ ಶ್ರೀರಾಮ್. ಕಟಕ ರಾಶಿ ಫ್ರೆಂಡ್ಸ್, ಈ ವರ್ಷ ಯುಗಾದಿ ಹೇಗಿರುತ್ತೆ ನೋಡೋಣ. ನನ್ನ ಹೆಸರು ಸ್ವಾತಿ ಅಂಜನ್. ಸೊ ಲೆಟ್ಸ್ ಗೋ ಅಹೆಡ್. ಕಟಕ ರಾಶಿ ಫ್ರೆಂಡ್ಸ್, ಲಾಸ್ಟ್ 2 years ಇಂದ ನಿಮಗೆ ಅಷ್ಟಮ ಶನಿ ಇತ್ತು. ಸೊ ತುಂಬ ಪ್ರಾಬ್ಲಮ್ ಅನುಭವಿಸಿದ್ದೀರಾ. ಈ ವರ್ಷ ಗುಡ್ ನ್ಯೂಸ್ ಅಂದರೆ ಅದು ಬಿಗ್ ರಿಲೀಫ್. ಅದು ಅಷ್ಟಮ ಇಂದ ಶನಿ ಮಹಾರಾಜ್ 9th ಹೌಸಿಗೆ ಹೋಗೋದ್ರಿಂದ ಒಂದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಹೆಲ್ತಿಂದ ನೋಡೋಣ. ಓಕೆ, ಸೊ ಬಹಳಷ್ಟು ಜನ ಡಿಟೆಕ್ಟ್ ಆಗದೆ ಇರುವಂಥ ಕಾಯಿಲೆಗಳಿಂದ ಒದ್ದಾಡ್ತಾ ಇದ್ರು. ಈಗೇನಪ್ಪ ಅಂದರೆ ಆ ಕಾಯಿಲೆ ಏನು ಅಂತ ಅಟ್ಲೀಸ್ಟ್ ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇಟ್ಸ್ ಅ ಗುಡ್ ರಿಲೀಫ್ ಅಲ್ಲ. ಪರ್ಫೆಕ್ಟ್ ಟ್ರೀಟ್ಮೆಂಟ್ ಅನ್ನೋದು ಸಿಗುತ್ತೆ ಆ್ಯಂಡ್ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ ಹೆಲ್ತಲ್ಲಿ. ಸೊ ದ್ಯಾಟ್ ಈಸ್ ಡೆಫಿನೆಟ್ಲಿ ಅ ಗುಡ್ ನ್ಯೂಸ್. ಬಟ್ ಏನು ಹುಷಾರಾಗಿರಬೇಕು ಅಂದರೆ ಸ್ವಲ್ಪ ಸ್ಲೋನೆಸ್ ಅನ್ನೋದು ಬರುತ್ತೆ. ಎಲ್ಲೋ ಒಂದು ಸ್ವಲ್ಪ ಪ್ರೊಕ್ಯಾಸ್ಟಿನೇಷನ್, ಹಾಗಂದರೆ ಸ್ವಲ್ಪ ನಿಧಾನ ಮಾಡೋದು. ಇವತ್ತು ಮಾಡೋದು ಬೇಡ, ನಾಳೆ ಮಾಡೋಣ ಕೆಲಸ, ಅಥವಾ ನಾಳಿದ್ದು ಮಾಡೋಣ, ಪೋಸ್ಟ್ಪೋನ್ ಮಾಡ್ತಾನೇ ಇರ್ತೀರಾ ಕೆಲಸ, ಅದು ಮಾಡಬಾರ್ದು. ಓಕೆ, ಶನಿ ಮಹಾರಾಜ್ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಏನೋ ಒಂದು ಹೇಳ್ಕೊಡ್ಲಿಕ್ಕೆ. ಸೊ ನಿಮಗೆ ಟೆಸ್ಟ್ ಏನಪ್ಪ ಈಗ ಅಂದರೆ ಪೋಸ್ಟ್ಪೋನ್ ಮಾಡ್ತಾ ಇರ್ತೀರಾ. ತುಂಬ ಕೆಲಸ ಒತ್ತಡ ಇರುತ್ತೆ, ಪೋಸ್ಟ್ಪೋನ್ ಮಾಡ್ತಿರ್ತೀರಾ. ಆ ಪೋಸ್ಟ್ಪೋನ್ ಮಾಡದೇ ಇರೋದನ್ನೇ ನೀವು ಒಂದು ಟೆಸ್ಟಿಂದ ಜಯ ಬರೋ ಹಾಗೆ. ಸೊ ಪೋಸ್ಟ್ಪೋನ್ ಮಾಡಬೇಡಿ. ಇವತ್ತೇನು ಕೆಲಸ ಇದೆಯೋ ಅದನ್ನು ಮಾಡ್ಕೊಳ್ಳಿ. ಅದೇ ನಿಮಗೆ ಒಂದು ರೆಮಿಡಿ ಥರನೇ ಆಗೋಗುತ್ತೆ. ಸೊ ಅದನ್ನು ಮಾಡಿ. ಅದಾದ ನಂತರ ನಿಮಗೆ ಖರ್ಚುಗಳು, ಫಿನಾನ್ಸ್ ಬಗ್ಗೆ ಮಾತಾಡೋದಾದರೆ ಖರ್ಚುಗಳು ಜಾಸ್ತಿ ಇರುತ್ತೆ. ತುಂಬ ಜನ ಮನೆಗೆ ಅಂತ ಇನ್ವೆಸ್ಟ್ ಮಾಡಬಹುದು. ಆ್ಯಂಡ್ ಸ್ವಲ್ಪ ಜನ ಪ್ರಾಪರ್ ಡಯಾಗ್ನೋಸ್ ಆಗುತ್ತೆ ಅಂತ ಹೇಳೋದ್ನಲ್ಲ, ಆ ರೋಗಕ್ಕೆ ಪರಿಹಾರ ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನೋದಾಗುತ್ತೆ. ಅಟ್ಲೀಸ್ಟ್ ಗುಡ್ ಥಿಂಗ್ ಇಸ್ ನಿಮ್ಗೆ ಏನಂತ ಗೊತ್ತಾಗುತ್ತೆ, ಕರೆಕ್ಟ್ ರೆಮಿಡಿ ಸಿಗುತ್ತೆ, ಕರೆಕ್ಟ್ ಡಾಕ್ಟರ್ ಸಿಗ್ತಾರೆ. ಸೊ ಖರ್ಚು ಆಗತ್ತೆ ಈ ಸರಿ. ಸೊ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಲೋನ್ಸ್ ಕೂಡ ತಗೋತೀರಾ ಈ ವರ್ಷ. ಸೊ ಲೋನ್ಸ್ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ತಗೊಳ್ಳಿ, ಜಾಸ್ತಿ ಮಾಡ್ಕೋಬೇಡಿ ಲೋನ್ಸ್. ಓಕೆ, ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಮಾತಲ್ಲಿ ಬೇರೆಯವರಿಗೆ ಬೇಜಾರು ಮಾಡೋ ಸಾಧ್ಯತೆ ಇರುತ್ತೆ. ಸೊ ಮಾತು ಹುಷಾರಾಗಿ ಮಾತಾಡಿ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲೋ ಸ್ವಲ್ಪ ರಿಫ್ಟ್ ಅನ್ನೋದು ಬರಬಹುದು. ಸೊ ಮಾತೆ ಎಲ್ಲ ಮಾಣಿಕ್ಯ ಅಂತಾರಲ್ಲ, ಮೌನ ಮಾಣಿಕ್ಯ ಅನ್ನೋ ಹಾಗೆ ಸ್ವಲ್ಪ ಮೌನವಾಗಿರೋದು ಬೆಸ್ಟ್ ಈ ಟೈಮಲ್ಲಿ. ಓಕೆ, ಗುಡ್ ಥಿಂಗ್ ಏನಂದರೆ ನಿಮಗೆ ಶನಿ ಮಹಾರಾಜು 8ನೇ ಮನೆ ಅಂದರೆ 9ನೇ ಮನೆಗೆ ಹೋದರು. ಬಟ್ ಅಲ್ಲಿ ಇನ್ಯಾರು ಬರ್ತಿದ್ದಾರೆ ಅಂದರೆ ಅವ್ರಿಗಿಂತ ಜೋರಾಗಿರೋ ರಾಹು ಮಹಾರಾಜ್ ಬರ್ತಾರೆ. ಸೊ ರಾಹು ಅಂದರೆ ಇನ್ನೂ ಏನು ಗೊತ್ತಾಗೋದಿಲ್ಲ. ಸೊ ಸ್ವಲ್ಪ ಹುಷಾರಾಗೇ ಇರಬೇಕಾಗತ್ತೆ. ಕಾನ್ಸ್ಪಿರಸೀಸ್ ಅಂದರೆ ನಿಮ್ಮ ಹಿಂದೆ ಏನೋ ನಿಮ್ಮ ಶತ್ರುಗಳಾಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅತ್ತೆ ಮನೆ ಕಡೆ ಏನೋ ಒಂದು ಕಾನ್ಸ್ಪಿರಸಿ ನಡೆಸ್ತಾರೆ. ಸೊ ಇದರಿಂದ ಹುಷಾರಾಗಿರಿ. ಅತ್ತೆ ಮನೆಯಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಹಾಯ್ ಬಾಯ್ ಅನ್ನೋ ಲೆವೆಲಲ್ಲಿ ಇರಿ. ಗಲಾಟೆ ಮಾಡ್ಕೋಬೇಡಿ, ಏನು ಜಾಸ್ತಿ ಮಾತಾಡೋಕೆ ಹೋಗಬೇಡಿ. ಸೊ ಅದು ಮಾಡೋದ್ರಿಂದನೇ ಎಷ್ಟೋ ಒಂದು ಪ್ರಾಬ್ಲಮ್ಸ್ನ ಕಮ್ಮಿ ಮಾಡ್ಕೋಬಹುದು. ನೆಕ್ಸ್ಟ್ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಕೆಲವರು ಗಿಫ್ಟ್ ಆಗಿ ತೊಗೋತಾರೆ ಅತ್ತೆ ಮನೆ ಕಡೆಯಿಂದ. ಅದನ್ನು ತೊಗೋಬೇಡಿ. ಇಟ್ಸ್ ಹೈಲಿ ಡೇಂಜರಸ್. ಸ್ಪೆಷಲಿ ಈ ವರ್ಷ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ, ಅವ್ರು ಸ್ವಲ್ಪ ರಜಾಗಳು ಜಾಸ್ತಿ ತೊಗೋತಾರೆ. ನಿಮ್ಮ ಮೇಲೆ ಕೆಲಸ ಬೀಳುತ್ತೆ ಫಾರ್ ಲೇಡೀಸ್. ಓಕೆ, ಕೆಲಸ ನಿಮಗೆ ಜಾಸ್ತಿ ಬರ್ಡನ್ ಆಗುತ್ತೆ. ಆ್ಯಂಡ್ ವರ್ಕಿಂಗ್ ಪೀಪಲ್ಗೂ ಅಷ್ಟೇ, ಸಬಾರ್ಡಿನೇಟ್ಸಿಂದ ನಿಮಗೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಇರೋದಿಲ್ಲ. ತುಂಬ ವರ್ಕ್ ಪ್ರೆಷರ್ ಇರುತ್ತೆ. ಆ್ಯಂಡ್ ದ ಫೋಕಸ್ ಆಫ್ ದಿಸ್ ಇಯರ್ ಇಸ್ ಕಲೀಗ್ಸ್ನ ನಂಬೇಡಿ. ಓಕೆ, ಕಲೀಗ್ಸ್ನ ನಂಬಕ್ಕೆ ಹೋಗಬೇಡಿ. ಏನೋ ಒಂದು ಮಾತಾಡ್ತಾ ನಿಮ್ಮ ಸೀಕ್ರೆಟ್ಸ್ ಹೇಳೋದು, ಅದನ್ನೇ ನಿಮಗೆ ನಂತರ ಏನೋ ಬ್ಯಾಕ್ ಸ್ಟ್ಯಾಬಿಂಗ್ ಆಗುತ್ತೆ. ಅದನ್ನೇ ನಿಮ್ಮ ಅಗೇನ್ಸ್ಟಾಗಿ ಯೂಸ್ ಮಾಡಿ ನಿಮಗೆ ಪ್ರಾಬ್ಲಮ್ ಮಾಡ್ತಾರೆ. ಸೊ ಆದ್ದರಿಂದ ಕಲೀಗ್ಸ್ ಜೊತೆ ಮೀಡಿಯಮ್ ಆಗಿರಿ. ಜಾಸ್ತಿ ಇನ್ ಡೆಪ್ತ್ ಕಾನ್ವರ್ಸೇಷನ್ಸ್ ನಾಟ್ ಅಟ್ ಆಲ್ ಗುಡ್. ಆಯಿತಾ? ಇದು ಮೇನ್ ಆಗಿ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಾನು ಆಗಲೇ ಹೇಳ್ದಂಗೆ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ನೋಡ್ಕೊಳ್ಳಿ. ಆ್ಯಸ್ ಅ ಪಾರ್ಟ್ ಆಫ್ ಅ ರೆಮಿಡಿ ಏನು ಮಾಡಬಹುದಪ್ಪ, ಬಿಕಾಸ್ ಆಫ್ ರಾಹು ಇನ್ ದ 8th ಹೌಸ್ ಅಂತ ಹೇಳಿದ್ರೆ, ಖಂಡಿತ ನೀವು ದುರ್ಗಾ ಮಾತಾ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ. ಓಕೆ, ತುಪ್ಪದ ದೀಪ ಆರ್ ನಿಂಬೆಹಣ್ಣಿನ ದೀಪ, ಇದನ್ನು ಹಚ್ಚಿದ್ರೆ ಎಷ್ಟೋ ಒಂದು ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆಗತ್ತೆ, ಬೆಟರ್ ಅಂತ ಕೂಡ ಅನಿಸುತ್ತೆ. ಆ್ಯಂಡ್ ಮನೆ ಹತ್ತಿರ ಯಾವುದಾದ್ರೂ ಒಂದು ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಜಾಸ್ತಿ ಹೋಗಿ ಏನಾದರೂ ಸೇವೆ ಮಾಡಿ. ಲೈಕ್ ಶ್ರಮದಾನ ಅಂತ ಹೇಳ್ತೀವಿ. ಸೊ ಏನೋ ಒಂದು ದಾನ ಮಾಡೋದಕ್ಕಿಂತ ನೀವು ಅಲ್ಲಿ ಏನಾದರೂ ಒಂದು ಕ್ಲೀನ್ ಮಾಡಿಕೊಡೋದು ಅಥವಾ ಒಂದು ಕಸ ಗುಡಿಸೋದು, ಇವೆಲ್ಲ ಮಾಡೋದ್ರಿಂದ ದೇವರೇ ನಿಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ವೆರಿ ಸಿಂಪಲ್ ರೆಮಿಡಿ ಅಂತ ನೀವು ಅದನ್ನು ಇದು ಮಾಡಬೇಡಿ, ನೆಗ್ಲೆಕ್ಟ್ ಮಾಡ್ತೀರಾ. ಖಂಡಿತ ಯೂಸ್ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ.
ಸೊ ಹೆಲ್ತ್ ಅನ್ನೋದು ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಈ ವರ್ಷ. ಫೋಕಲ್ ಪಾಯಿಂಟ್ ಹೆಲ್ತ್. ಓಕೆ, ಇಷ್ಟು ನೋಡ್ಕೊಳ್ಳಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಫಿನಾನ್ಸಸ್ ಅಷ್ಟೇ, ಯು ಹ್ಯಾವ್ ಟು ಟೇಕ್ ಕೇರ್. ಸ್ವಲ್ಪ ಹುಷಾರಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಈ ವರ್ಷ ಒಳ್ಳೇದಾಗಲಿ ಅಂತ ಬಯಸ್ತಾ, ಜೈ ಶ್ರೀರಾಮ್.